ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಬರ್ರಿ ಫ್ರೆಂಡ್ಸ, ಇವತ್ತು ದೇವ್ರು ಕ್ಲೀನ್ ತೋರ್ಸಾಕತ್ತೀನಿ ರೀ. ಮುಂಜಾನೆ ಒಳಗೆ ಕೆಲಸ ಭಾಳ ಇರ್ತಾವಲ್ರಿ ಫ್ರೆಂಡ್ಸ್, ಅದ್ರ ಸಂಬಂಧ ಇದು ದೇವ್ರು ತಿಕ್ಕದೇ ಹತ್ತಂಗಿಲ್ಲ ನೋಡ್ರಿ. ಆ ಥರ ಟಿಪ್ಸ್ ತೋರ್ಸಾಕತ್ತೀನಿ ನಾವೊಂದು. ಇಲ್ಲಿ ನೋಡ್ರಿ, ದೇವ್ರಂತರೂ ಎಷ್ಟು ಸಿಕ್ಕಾಪಟ್ಟಿ ಹೊಲಸಾಗ್ಯಾವ. ಇಲ್ಲಿ ದೇವರೆಲ್ಲ ತಂದೀನಿ ರೀ. ನೋಡ್ತಿರ್ಬೋದ್ರು ನೀವು ದೇವ್ರ ಎಷ್ಟು ಕೆಂಪು ಕಾಣಿಸಾಕತ್ತಾವಂತ. ಇಲ್ಲಿ ಸೋಡಾ ಪುಡಿ ತೊಗೊಂಡೀನಿ ರೀ, ಅಡುಗೆ ಸೋಡಾ. ಇದು ಒಂದು ಚಮಚದ ಅಂದಾಜು ತೊಗೊಳ್ತೀನಿ ರೀ ಫ್ರೆಂಡ್ಸ್ ನಾನು. ಮತ್ತು ಇದು ಸ್ಯಾಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಸಿಗ್ತದೆ ರೀ. ಇದು ನಿಮಗೆ ಎಲ್ಲಿಯಾದರೂ ಸಿಗ್ತದೆ ರೀ ಫ್ರೆಂಡ್ಸ್, ಕಿರಾಣ ದುಕಾನ್ದಾಗ ಭೀ ಸಿಗ್ತಿರ್ಬೋದು ರೀ. ಇದು ಸ್ಯಾಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಅದ ರೀ. ಇದು ಇದ್ರ ಹೆಸರು. ಇದು ಒಂದು ಚಮಚ ಮತ್ತು ಅಡುಗೆ ಸೋಡಾ ಒಂದು ಚಮಚ ಎರಡು ನೀರಾಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ, ಹಾಕಾಕತ್ತೀನಿ ರೀ. ನೀರು ಥಂಡ ನೀರು ಅದಾವ ರೀ ಫ್ರೆಂಡ್ಸ್, ಇವು ಕೋಲ್ಡ್. ನೋಡ್ರಿ ಸೋಡಾ ಹಾಕೋಣ ಹೆಂಗೆ ಕುದಿಯಾಕತ್ತದ ನೋಡ್ರಿ ಫ್ರೆಂಡ್ಸ್. ಎರಡು ಮಿಕ್ಸ್ ಮಾಡೋಣ, ಹಿಂಗೆ ಕುದೀತದ ನೋಡ್ರಿ. ಈಜಿ ಅಂದ್ರೆ ಈಜಿ ನೋಡ್ರಿ. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಗಡ್ಬಡ್ಯಾಗ ದೇವ್ರು ತಿಕ್ಕೋದಾಗಂಗಿಲ್ಲ, ಹಾಗೆ ತೊಳೆದುಕೊಂಡ್ರೆ ಸಾಪಲ್ದು. ಈ ಥರ ಮಾಡಿದ್ರಿ ಅಂದ್ರೆ ದಿನಾಲು ತಿಕ್ಕದಂಗೆ ನೋಡ್ರಿ. ದೇವ್ರು ಅಟ್ಟು ಕ್ಲೀನಾಗಿ ಅಂದ್ರೆ ಅಟ್ಟು ಕ್ಲೀನಾಗಿ ಬರ್ತಾವ್ರಿ ದೇವ್ರುಗಳು. ಅದಕ್ಕೆ ದೇವ್ರಿಗೆ ಕೈನೇ ಹಚ್ಚೋದಿಲ್ಲ ನೋಡ್ರಿ ಫ್ರೆಂಡ್ಸ್. ಈ ಥರ ನೀರು ಮಾಡಿ ನೀರಾಗ ಒಂದು 5-10 ನಿಮಿಷ ಇಟ್ರಪ್ಪ ಅಂದ್ರೆ ದೇವ್ರು ಅಟ್ಟು ಕ್ಲೀನ್ ಆತಾವ್ರಿ. ಅಟ್ಟು ಫಳ ಹೊಳಿತಾವ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಗಂಟಿ ಐತ್ರಿ, ಇದು ಹಾಕಾಕತ್ತೀನಿ ರೀ ನಾ ಇದನ್ನ ನೀರಾಗ. ಇಲ್ಲಿ ನೋಡ್ತಿರ್ಬೋದು ನೀವು ಹೆಂಗೆ ಕ್ಲೀನ್ ಆಗ್ಯದಂತ. ಇದು ಮ್ಯಾಗಿನ ಕಾಂಡಿ ಅದಲ್ರಿ, ಅದು ನೋಡ್ರಿ ಎಷ್ಟು ಕಪ್ಪು ಕಾಣಿಸ್ತದೆ. ತೆಳಗಿಂದು ಈಗ ನಾ ನೀರಾಗೇನು ಎದ್ದಿನಲ್ರಿ, ಅದು ಎಷ್ಟು ಕ್ಲೀನ್ ಕಾಣಿಸ್ತದೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇದು ಕೈಯಾಗ ನೋಡ್ರಿ, ಇದು ನೋಡ್ರಿ ಅದು ಎಷ್ಟು ಕಪ್ಪು ಕಾಣಿಸ್ತದೆ. ಇದು ಹೆಂಗೆ ಹೊಳಿತದ ನೋಡ್ರಿ. ಸ್ವಲ್ಪನೇ ಎದ್ದು ತೆಗ್ದೀನಿ ರೀ ನಾ, ಅಷ್ಟು ಕ್ಲೀನ್ ಕಾಣಿಸಾಕತ್ತವ. ನೋಡ್ತಿರ್ಬೋದು ನೀವು ಎಷ್ಟು ಫಳ ಹೊಳ್ಯಾಕತ್ತದ ಅಂಥೇಳಿ. ನೋಡ್ರಿ ಮ್ಯಾಗಿಂದು ನೋಡ್ರಿ ಎಷ್ಟು ಕಪ್ಪದ, ಇದು ತೆಳಗಿಂದು ಎಷ್ಟು ಸ್ವಚ್ಛಾಗ್ಯದ ನೋಡ್ರಿ. ಇದು ನೋಡ್ರಿ, ಇದು ಕಳಸ ತಿಂಬಿಗೆ ಐತಿ. ಇವೆಲ್ಲ ಏನು ಮಾಡ್ತೀನಿ ರೀ, ಪಟ ಒಟ್ಟು ಎಲ್ಲ ನೀರಿನಾಗ ದೇವ್ರ ಒಂದು 5 ನಿಮಿಷ ನೀರಿನಾಗ ನೆನೆಯಕ್ಕೆ ಬಿಡ್ತೀನಿ ರೀ. ಈಜಿ ನೋಡ್ರಿ ಫ್ರೆಂಡ್ಸ್ ಇದು ಅಂತರೂ. ಈಗ ದೇವ್ರು ಹೆಂಗಾದ್ರೂ ನೀರಾಗ ತೊಳೆದು ಕುಂಡ್ರಿಸ್ತೇವಲ್ರಿ, ಅದೇ ತೊಳೆದು ಕುಂಡ್ರಸಪ್ಪ ಅಲ್ಲಿಂದು. ಈ ಥರ ಏನು ಖರ್ಚಿಲ್ದೇ ಅದು ಸಣ್ಣ ಡಬ್ಬಿನೂ ಸಿಗ್ತೈತ್ರಿ. ಅದು 40 ರೂಪಾಯಿ 50 ರೂಪಾಯಿ ಹಿಂಗೆ ಏನ್ರಿ ಸಿಗ್ತದ್ರಿ ಅದು. ಮತ್ತು ಸೋಡಾ ಅಂತರೂ ಮನೇಲಿ ಇದ್ದೇ ಇರ್ತದ್ರಿ. ಇಟ್ಟು ಕ್ಲೀನಾಗಿ ಬರ್ತಾವೆ, ಅಟ್ಟು ಕ್ಲೀನಾಗಿ ಬರ್ತಾವೆ ನೋಡ್ರಿ. ಇದು ಪಿತಾಂಬ್ರಿ ತೆಗ್ದೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಫಳ ಹೊಳ್ಯಾಕತ್ತವ. ಅಷ್ಟು ದೇವ್ರುಗಳು ಹಾಕೀನಿ ನಾ. ಈಗ ಇನ್ನೂ ಅದಾವ್ರಿ ದೇವ್ರ, ಅವಿಷ್ಟು ಹಾಕಿ ಇಡ್ತೀನಿ ರೀ. ಒಂದು 5-10 ನಿಮಿಷ ಇಡ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಎಲ್ಲ ಹಾಕೀನಿ ರೀ. ಇದು ನೋಡಿರ್ತಿರ್ಬೋದು, ಒಂದು ಸ್ವಲ್ಪನೂ ಹಿಂಗೆ ಇದು ಮಾಡಿಲ್ಲ ನೋಡ್ರಿ. ಅದು ಈಗ ರೀ ಹಿಡಿಯೋದಾಗೆ ಕ್ಯಾಪ್ಚರ್ ಆಗ್ಯದ್ರಿ. ಅದು ಒಳಗಿನ ಬಾಜು ಎಷ್ಟು ಕ್ಲೀನ್ ಆಗ್ಯದ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ನೀರು ನೋಡ್ತಿರ್ಬೋದು ನೀವು, ಎಷ್ಟು ಕರ್ರಗಾಗಿ ಬಿಟ್ಟಾವ ನೋಡ್ರಿ. ಅಷ್ಟು ಎಲ್ಲ ಕ್ಲೀನ್ ಆಗ್ಯಾವ ನೋಡ್ರಿ. ನೋಡ್ರಿ ದೇವ್ರು ಎಷ್ಟು ಸ್ವಚ್ಛ ಆಗ್ಯಾವ ಅಂಥೇಳಿ ನೋಡ್ರಿ. ನೋಡ್ರಿ ನೀರಂತರೂ ಕರ್ರಗಾಗಿ ಬಿಟ್ಟಾವ ನೋಡ್ರಿ. ಇವು ಚಾಂದಿವು ಸ್ವಾಮಿ ಸಮರ್ಥ ಮತ್ತು ಹಿಂಗೆ ಲಿಂಗದ ಅದಾವಲ್ರಿ. ಇವು ಚಾಂದಿವು ಅಂತರೂ ಭಾಳ ಲಗೂಟನೆ ಹೊಳ್ತಾವ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಇಟ್ಟು ಹಿತ್ತಾಳಿ ತಾಮ್ರ ಚಾಂದಿ ಎಲ್ಲ ಕ್ಲೀನ್ ಆಗ್ತದೆ ನೋಡ್ರಿ ಈ ನೀರಿಗೆ. ಇಟ್ಟು ದೇವ್ರು ತಿಕ್ಬೇಕಂದ್ರೆ ಅರ್ಧ ಗಂಟೆ ಹಿಡಿತೈತ್ರಿ. ಅರ್ಧ ಗಂಟೆಗೆ 5 ನಿಮಿಷದಾಗ ಕ್ಲೀನಾಗಿ ಬಿಡ್ತಾವೆ ನೋಡ್ರಿ ಎಲ್ಲ ದೇವ್ರ ಸಾಮಾನು. ಈ ಥರ ನೀರು ಮಾಡಿ ನೀರಾಗ ಹಾಕಿಬಿಟ್ರೆ ನೋಡ್ರಿ ಫಳ ಹೊಳ್ಯಾಕತ್ತಾವ ನೋಡ್ರಿ ಒಟ್ಟು ದೇವ್ರು.
ಇಲ್ಲಿ ನೋಡ್ರಿ ಚರಿಗೆ ಒಂದು ಉಳ್ದದ್ರಿ, ಇದು ಚರಿಗೆ ಒಂದು ಸ್ವಲ್ಪ ನೆನೆ ಹಾಕಿಬಿಡ್ತೀನಿ ರೀ. ನೋಡ್ರಿ ಒಂದು ಸ್ವಲ್ಪನೇ ಇದು ಮಾಡೀನಿ ಅಂದ್ರೆ ನೋಡ್ರಿ, ಕಡೆ ಮ್ಯಾಗೆ ಹಂಗೆ ಕಪ್ಪು ಕಾಣಿಸ್ತದೆ, ಈ ಕಡೆ ತೆಳಗೆ ಎಷ್ಟು ಕ್ಲೀನ್ ಕಾಣಿಸಾಗ್ತದೆ ನೋಡ್ರಿ. ನೋಡ್ರಿ ಬಿಸ್ಲಿಗೆ ಮಿಂಚಾಗತ್ತದ ರೀ, ಅದು ರಿಯಲ್ ನೋಡಿದ್ರೆ ಹಿಂಗೆ ತಿಳಿತದ ರೀ ಫ್ರೆಂಡ್ಸ್. ಈ ಕಡೆ ಮ್ಯಾಗ ನೋಡ್ರಿ ಎಷ್ಟು ಕಪ್ಪ ನೋಡ್ರಿ. ಲಗೂಟನೇ ಕ್ಲೀನ್ ಆಗಿಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್, ಇಟ್ಟು ಲಗೂಟನೇ ಕ್ಲೀನ್ ಆಗ್ತಾವ. ನಂಗಂತೂ ಭಾಳ ಲೈಕ್ ಆಗ್ಯದ ನೋಡ್ರಿ. ನೋಡ್ರಿ ಇಲ್ಲಿ ಅಷ್ಟು ದೇವ್ರ ಅರ್ಬಿ ಮ್ಯಾಗ ಇಟ್ಟಿನಲ್ರಿ, ಅವು ಏನು ಮಾಡಿದೆ ಹೊಳಿ ಬೊಗಣೆಗೆ ಇಟ್ಟು ಮತ್ತು ತಿಳಿ ನೀರು ಸ್ವಚ್ಛ ನೀರು ಹಾಕಿ ಇನ್ನೊಮ್ಮೆ ತೊಳೆದು ವರ್ಷಿಟ್ರೆ ದೇವ್ರ ಸ್ವಚ್ಛಾಗಿ ರೆಡಿ ಅದ ನೋಡ್ರಿ. 10 ನಿಮಿಷದ ಕೆಲಸ ನೋಡ್ರಿ ಫ್ರೆಂಡ್ಸ್. ಕೆಲಸದ ಒತ್ತಡದಾಗ ದಿನಾಲೂ ದೇವ್ರ ತಿಕ್ಕೋದಾಗಂಗಿಲ್ಲಲ್ರಿ. ಮತ್ತು ಜಗ್ಲಿ ಮ್ಯಾಗ ದೇವ್ರ ಕ್ಲೀನ್ ಇದ್ರೇ ಮನ್ಸಿಗೆ ಸಮಾಧಾನ ಅನ್ನಿಸ್ತೈತಿ. ಅದ್ರ ಸಂಬಂಧ ಈ ಥರ ಮಾಡಿದ್ರೆ ಅಂದ್ರೆ ಒಟ್ಟ ಕಷ್ಟನೇ ಇಲ್ಲ ನೋಡ್ರಿ. ದೇವ್ರ ತಿಕ್ಕದಂತರೂ ಕಷ್ಟ ತಪ್ಪಿ ಹೋತವ. ಮತ್ತೇನು ಹೆಚ್ಚು ಖರ್ಚಿಲ್ಲ ಏನಿಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ಸ್ವಚ್ಛವಾಗಿ ಒರ್ಸಾಕತ್ತೀನಿ ರೀ. ಯಾಕಂದ್ರೆ ಇವು ಒಂದು ಹನಿ ನೀರು ಇದ್ರ ಮ್ಯಾಗ ಕೂತಲ್ರಿ ಡಾಗ್ ಬೀಳ್ತದೆ ರೀ ಫ್ರೆಂಡ್ಸ್. ಅದಕ್ಕೆ ಕ್ಲೀನಾಗಿ ಇಟ್ಟೇವಂದ್ರೆ 2-3 ದಿವಸ ಕಾಣಾಗಂಗಿಲ್ಲ ರೀ ದೇವ್ರ. ಇದ್ರಂತೆ ಒಟ್ಟು ದೇವ್ರ ಒರೆಸ್ತಿರ್ತೀನಿ ರೀ. ನೋಡ್ರಿ ಲಕ್ಷ್ಮಿ ಮಕ್ಕ ಅಂತೂ ಫಳ ಫಳ ಹೊಳ್ಯಾಕತ್ತದ ನೋಡ್ರಿ. ಇವತ್ತಿನ ಟ್ರಿಪ್ಸ್ ಯಾವ ಥರ ಅನ್ಸದಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಹೊಸ ರೀತಿ ಮಾಡೀನಿ. ಇದು ನೋಡ್ರಿ ಸ್ವಾಮಿ ಸಮರ್ಥ ಮತ್ತು ಇಲ್ಲಿ ಪಂಡ್ರಾಪುರ ವಿಠೋಬಾ ರುಕ್ಮಿಣಿ ಮೂರ್ತಿ ಅದಾವಲ್ರಿ, ಇವಂತೂ ಇಟ್ಟು ಕ್ಲೀನ್ ಆಗಿಬಿಟ್ಟಾವ, ಅಷ್ಟು ಕ್ಲೀನ್ ಆಗಿಬಿಟ್ಟಾವ ನೋಡ್ರಿ. ಹಸಿ ಅದಾವ್ರಿ ಅವು, ಇನ್ನು ಒಣಗನಂತರೂ ಭಾಳ ಸಕ್ಕತ್ತಂದ್ರೆ ಸಕ್ಕತ್ ಕ್ಲೀನ್ ಕಾಣಿಸ್ತಾವ ನೋಡ್ರಿ. ಇಲ್ಲಿ ನೋಡ್ರಿ ಒಟ್ಟು ಎಲ್ಲ ವರ್ಷಿ ಬುಗೋಣೆಗೆ ಇಟ್ಟೀನಿ ರೀ ಫ್ರೆಂಡ್ಸ್. ಒಂದು ಸ್ವಲ್ಪ ಡ್ರೈ ಅಲ್ರಿ, ಡ್ರೈ ಆಗ ನೋಡ್ರಿ ಎಷ್ಟು ಫಳ ಫಳ ಹೊಳ್ಯಾಕತ್ತಾವ ನೋಡ್ರಿ. ಒಂದು ಸ್ವಲ್ಪ ಒಣಗನ ಈ ಥರ ಕಾಣಿಸ್ಲತ್ತಾವ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ನಮ್ಮ ಹೊಲದಾಗ ಹೂವು ತರಕ್ಕೆ ಹೊಟ್ಟೀನಿ ರೀ ನಾ, ದೇವ್ರಿಗೆ ಏರ್ಸಕ್ಕಂಥೇಳಿ ಹೂವು ತರಕ್ಕೆ ಹೊಂಟೀನಿ ನೋಡ್ರಿ. ಚೆಂಡು ಹೂವು ಅದಾವಲ್ರಿ, ಚೆಂಡು ಹೂವು ಹಚ್ಚಿವಲ್ರಿ. ಮಣ್ಣೊಮ್ಮೆ ಕಡ್ದೀವ್ರಿ, ಈಗ ಸ್ವಲ್ಪ ಸಲ ನೋಡ್ರಿ ಇಷ್ಟು ಹೂವು ಕಡ್ಕೊಂಡು ನೋಡ್ರಿ ನಾನು. ನೋಡ್ರಿ ಇಲ್ಲ ಅಷ್ಟು ದೇವರೆಲ್ಲ ಕುಂಡ್ರಿಸಿ ಈಗ ಇವತ್ತಿ ಕುಕಾಮ ಮಿಕ್ಸ್ ಮಾಡಿ ಎಲ್ಲ ದೇವ್ರಿಗೆ ಹಚ್ಚೀನಿ ರೀ. ಲಕ್ಷ್ಮಿಗೆ ಇವತ್ತಿ ಕುಕಾಮ ಅಟ್ಟಿ ಅದು ಕೊಡಂಗಿಲ್ಲಲ್ರಿ, ಅದ್ರ ಸಂಬಂಧ ಕುಕಾಮ ಭಂಡಾರ ಲಕ್ಷ್ಮಿಗೆ ಹಚ್ತೀನಿ ರೀ. ಎಲ್ಲ ದೇವ್ರಿಗೆ ಇವತ್ತಿ ಕುಕಾಮ ಕಲಸಿ ಹಚ್ತೀನಿ ನೋಡ್ರಿ. ನೋಡ್ರಿ ಇದ್ರಂತೆ ಎಲ್ಲ ದೇವ್ರಿಗೆ ಏರಿಸ್ಬಿಟ್ಟಿನಿ. ಅಷ್ಟು ಮಸ್ತ್ ಕಾಣಿಸಾಗತ್ತದ ನೋಡ್ರಿ. ಜಗಲಿ ಅಂತರೂ ನೋಡ್ತಿರ್ಬೋದು ನೀವು, ಅಷ್ಟು ಮಸ್ತ್ ಕಾಣಿಸಾಗತ್ತವಂತ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.